ನಮಸ್ಕಾರ. ನಮ್ಮ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಧ್ಯಾನದ ಪ್ರಪಂಚದೊಳಗೆ ಒಂದು ಪ್ರಯಾಣ ಮಾಡೋಣ. ನಮ್ಮ ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಳೋದು ಒಂದು ದೊಡ್ಡ ಸವಾಲು ಅಲ್ವಾ? ಈ ಸವಾಲನ್ನು ಬೇರೆ ಬೇರೆ ಸಂಪ್ರದಾಯಗಳು ಹೇಗೆ ನಿಭಾಯಿಸ್ತವೆ ಅಂತ ಒಟ್ಟಿಗೆ ಸೇರಿ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಖಂಡಿತ ಈ ಅನುಭವ ನಮ್ಮೆಲ್ರಿಗೂ ಆಗಿರುತ್ತೆ. ಯಾವುದೋ ಒಂದು ವಿಷಯದ ಮೇಲೆ ಫೋಕಸ್ ಮಾಡಬೇಕು ಅಂತ ಕೂತಿರ್ತೀವಿ, ಆದ್ರೆ ನಮ್ಮ ಮನ್ಸು ಮಾತ್ರ ಎಲ್ಲೆಲ್ಲೋ ಸುತ್ತಾಡ್ತಾ ಇರುತ್ತೆ. ಮುಂದಿನ ವಾರ ಏನ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇರ್ಬೋದು, ಅಥವಾ ನಿನ್ನೆ ನಡೆದ ಘಟನೆಯನ್ನ ಮತ್ತೆ ಮತ್ತೆ ನೆನ್ಪಿಸ್ಕೊಳ್ತಾ ಇರ್ಬೋದು. ಸರಿ, ಹಾಗಾದರೆ ಈ ಚಂಚಲ ಮನಸ್ಸನ್ನ ನಿಭಾಯಿಸೋದು ಹೇಗೆ? ಬನ್ನಿ ಇದ್ರ ಬಗ್ಗೆನೇ ಮಾತಾಡೋಣ. ಮೊದಲು ನಮ್ಮ ಮನಸ್ಸು ಯಾಕೆ ಹೀಗೆ ಅಲೆದಾಡುತ್ತೆ ಅನ್ನೋ ಸಮಸ್ಯೆಯನ್ನು ನೋಡೋಣ. ಆಮೇಲೆ ಅದಕ್ಕೆ ಇರೋ ಬೇರೆ ಬೇರೆ ಪರಿಹಾರಗಳನ್ನು ಅನ್ವೇಷಿಸೋಣ. ಅಂದ್ರೆ ಗಮನವನ್ನ ಕೇಂದ್ರೀಕರಿಸೋ ಅಭ್ಯಾಸಗಳಿಂದ ಹಿಡಿದು ಕರುಣೆಯನ್ನ ಬೆಳೆಸೋ ತನಕ. ಕೊನೆಗೆ ಇದರಲ್ಲಿ ನಮಗೆ ಯಾವ ದಾರಿ ಸರಿಹೊಂದಬಹುದು ಅಂತ ನೋಡೋಣ. ನೋಡಿ, ನಾವೆಲ್ಲರೂ ಒಂದು ವಿಷಯವನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಮನಸ್ಸು ಅಲೆದಾಡೋದು ಅದರ ಸಹಜ ಗುಣ. ಅದನ್ನ ಪೂರ್ತಿಯಾಗಿ ನಿಲ್ಸೋಕೆ ಪ್ರಯತ್ನ ಪಡೋದು ಗಾಳಿ ಜೊತೆ ಜಗಳವಾಡದ ಹಾಗೆ. ಅದಕ್ಕೆ ಹೆಚ್ಚಿನ ಧ್ಯಾನ ಪದ್ಧತಿಗಳು ನಮ್ಮ ಯೋಚನೆಗಳನ್ನ ನಿಲ್ಸೋಕೆ ಹೇಳಲ್ಲ, ಬದಲಿಗೆ ಆ ಯೋಚನೆಗಳ ಜೊತೆಗಿನ ನಮ್ಮ ಸಂಬಂಧವನ್ನೇ ಬದಲಾಯಿಸೋಕೆ ಕಲಿಸ್ತವೆ. ಹಾಗಾದ್ರೆ ಮೊದಲನೇ ಹೆಜ್ಜೆಯೇನು? ಹೆಚ್ಚಿನ ಸಂಪ್ರದಾಯಗಳು ಗಮನದ ಆಧಾರ ಅಥವಾ ಆಂಕರ್ ಅಂತ ಕರೆಯೋ ಒಂದರಿಂದ ಶುರು ಮಾಡ್ತವೆ. ಇದನ್ನೊಂದು ಲಂಗರು ಅಂತ ಅನ್ಕೊಳ್ಳಿ. ಆಲೋಚನೆಗಳೆಂಬ ಸಮುದ್ರದಲ್ಲಿ ನಮ್ಮ ಮನಸ್ಸೆಂಬ ಹಡಗು ದಾರಿ ತಪ್ಪಿದಾಗ ಈ ಲಂಗರು ನಮ್ಮನ್ನ ನಿಧಾನವಾಗಿ ವರ್ತಮಾನಕ್ಕೆ ವಾಪಸ್ ಕರ್ಕೊಂಡ್ಬರುತ್ತೆ. ಸರಿ, ಇದು ಬೇರೆ ಬೇರೆ ಅಭ್ಯಾಸಗಳಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಮೊದಲಿಗೆ ಕೆಲವು ಟೆಕ್ನಿಕ್ಸ್ ನಮ್ಮ ಗಮನಕ್ಕೆ ಒಂದು ಕೆಲಸ ಕೊಡುತ್ತೆ. ಅಂದ್ರೆ ಮನಸ್ಸು ಎಲ್ಲೇ ಹೋಗ್ಲಿ, ನಾವು ಮತ್ತೆ ಮತ್ತೆ ವಾಪಸ್ ಬರ್ಬಹುದಾದ ಒಂದು ಕೇಂದ್ರ ಬಿಂದುವನ್ನ ಕೊಡುತ್ತೆ. ಇಲ್ಲಿರೋ ಅತಿ ಮುಖ್ಯವಾದ ವಿಷಯ ಅಂದ್ರೆ ಈ ಎಲ್ಲಾ ವಿಧಾನಗಳ ಮೂಲತತ್ವ ಒಂದೇ. ಅದು ನಮ್ಮ ಉಸಿರಾಟದ ಸಂವೇದನೆ ಆಗಿರ್ಬೋದು, ಓಂ ಶಾಂತಿ ಅನ್ನೋ ಮಂತ್ರ ಆಗಿರ್ಬೋದು, ಅಥವಾ ಪ್ರೀತಿ ಅನ್ನೋ ಒಂದು ಪದಾನೇ ಆಗಿರ್ಬೋದು. ಉದ್ದೇಶ ಒಂದೇ. ಮನಸ್ಸು ಬೇರೆ ಕಡೆ ಹೋಯ್ತು ಅಂತ ಗೊತ್ತಾದ ತಕ್ಷಣ ಯಾವುದೇ ಕಿರಿಕಿರಿ ಇಲ್ಲದೆ ಸೌಮ್ಯವಾಗಿ ನಮ್ಮ ಗಮನವನ್ನ ಆ ಆಧಾರದ ಕಡೆಗೆ ವಾಪಸ್ ತರೋದು. ಉದಾಹರಣೆಗೆ, ಈ ಕೇಂದ್ರೀಕೃತ ಪ್ರಾರ್ಥನೆಯಲ್ಲಿ ಮನಸ್ಸನ್ನ ಸಂಪೂರ್ಣವಾಗಿ ಖಾಲಿ ಮಾಡೋದು ಗುರಿಯಲ್ಲ, ಬದಲಿಗೆ ಮತ್ತೆ ಮತ್ತೆ ಆ ಪವಿತ್ರ ಪದಕ್ಕೆ ವಾಪಸ್ ಬರೋದೇ ಮುಖ್ಯ. ಒಬ್ಬ ಗುರುಗಳು ಎಷ್ಟು ಚೆನ್ನಾಗಿ ಹೇಳಿದಾರಂದ್ರೆ, 10,000 ಆಲೋಚನೆಗಳು ಬಂದ್ರೆ ಅದು ವಾಪಸ್ ಬರಲು ಸಿಕ್ಕ 10,000 ಅವಕಾಶಗಳು ಅಂತ. ಸೊ ಇದು ಸೋಲಿನ ಬಗ್ಗೆ ಅಲ್ಲ, ನಿರಂತರ ಅಭ್ಯಾಸದ ಬಗ್ಗೆ. ಸರಿ, ಇಲ್ಲಿವರೆಗೂ ಗಮನವನ್ನ ಒಂದೇ ಕಡೆ ನಿಲ್ಲಿಸೋದು ನೋಡಿದ್ವಿ. ಆದ್ರೆ ಒಂದು ವೇಳೆ ನಮ್ಮ ಗುರಿ ಅದಲ್ಲದಿದ್ರೆ, ಬದಲಿಗೆ ನಮ್ಮ ಮನಸ್ಸು ಎಲ್ಲಿಗೆ ಹೋಗತ್ತೆ ಅಂತ ಯಾವುದೇ ತೀರ್ಪು ಕೊಡದೆ ಸುಮ್ಮನೆ ಸಾಕ್ಷಿಯಾಗಿ ನೋಡದೆ ಗುರಿಯಾಗಿದ್ರೆ, ಇಲ್ಲೇ ವಿಪಸ್ಸನ ಅನ್ನೋ ಧ್ಯಾನ ಪದ್ಧತಿ ಚಿತ್ರಕ್ಕೆ ಬರುತ್ತೆ. ಇದು ನಮ್ಮ ಯೋಚನೆಗಳನ್ನ ದೂರ ತಳ್ಳೋ ಬದಲು ಅವುಗಳನ್ನ ಗಮನಿಸೋಕೆ ಪ್ರೋತ್ಸಾಹಿಸುತ್ತೆ. ಅಂದ್ರೆ ಮನಸ್ಸಿನಲ್ಲಿ ಯೋಚನೆ ಬರ್ತಿದೆ, ಪ್ಲಾನ್ ಮಾಡ್ತಿದ್ದೀನಿ, ಖುಷಿ ಆಗ್ತಿದೆ ಅಥವಾ ಬೇಜಾರಾಗ್ತಿದೆ ಅಂತ ಒಂದು ಸಣ್ಣ ನೋಟ್ ಮಾಡ್ಕೊಳ್ಳೋದು. ಜಪಾನಿನ ಝೆನ್ ಸಂಪ್ರದಾಯದಲ್ಲಿ ಬರೋ ಝಾಝೆನ್ ಈ ಐಡಿಯಾನ ಇನ್ನೊಂದು ಹಂತಕ್ಕೆ ತಗೊಂಡೋಗುತ್ತೆ. ಅಲ್ಲಿ ಶಿಕಾಂಟಾಜಾ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಅದರ್ಥ ಕೇವಲ ಕುಳಿತುಕೊಳ್ಳುವುದು ಅಷ್ಟೇ. ಏನನ್ನೂ ಸಾಧಿಸೋ ಪ್ರಯತ್ನ ಇಲ್ಲ, ಯಾವುದರ ಮೇಲೂ ಫೋಕಸ್ ಮಾಡೋ ಪ್ರಯತ್ನ ಇಲ್ಲ, ಕೇವಲ ಆ ಕುಳಿತುಕೊಳ್ಳೋ ಕ್ರಿಯೆಯಲ್ಲೇ ಒಂದಾಗೋದು. ಝಾಝೆನ್ ಪ್ರಕಾರ ನಮ್ಮ ಆಲೋಚನೆಗಳು ಶತ್ರುಗಳಲ್ಲ, ಅವು ಆಕಾಶದಲ್ಲಿ ಬಂದು ಹೋಗೋ ಮೋಡಗಳಿದ್ದ ಹಾಗೆ. ಅವುಗಳನ್ನ ಹಿಡಿಯೋಕೂ ಹೋಗ್ಬಾರ್ದು, ಓಡ್ಸೋಕೂ ಹೋಗ್ಬಾರ್ದು, ಸುಮ್ಮನೆ ಅವು ಬಂದು ಹೋಗೋದನ್ನ ಗಮನಿಸ್ಬೇಕು. ಈ ಅರಿವು ಅನ್ನೋದು ಬರೀ ಕೂರೋದಕ್ಕೆ ಮಾತ್ರ ಸೀಮಿತ ಅಲ್ಲ ಗೊತ್ತಾ, ಅದನ್ನ ನಮ್ಮ ಚಲನೆಗೂ ತರ್ಬೋದು. ಸಾವಧಾನದ ನಡಿಗೆಯಲ್ಲಿ ಪ್ರತಿ ಹೆಜ್ಜೆಯ ಪ್ರತಿಯೊಂದು ಸಣ್ಣ ಅಂಶದ ಮೇಲೂ ಗಮನ ಇಡೋದು, ಪಾದವನ್ನ ಎತ್ತೋದು, ಮುಂದಿಡೋದು, ನೆಲವನ್ನ ಸ್ಪರ್ಶಿಸೋದು, ಆಮೇಲೆ ಭಾರವನ್ನ ವರ್ಗಾಯಿಸೋದು. ಹೀಗೆ ಒಂದು ಸಾಮಾನ್ಯ ನಡಿಗೆ ಒಂದು ಅದ್ಭುತ ಧ್ಯಾನವಾಗಿ ಬದಲಾಗುತ್ತೆ. ಇದುವರೆಗೂ ನಾವು ಗಮನ ಮತ್ತು ಅರಿವಿನ ಬಗ್ಗೆ ಮಾತಾಡಿದ್ವಿ. ಆದ್ರೆ ಇನ್ನೊಂದು ತುಂಬಾನೇ ಶಕ್ತಿಶಾಲಿ ದಾರಿ ಇದೆ. ಇದು ನಮ್ಮ ಗಮನದ ಜೊತೆ ಕೆಲಸ ಮಾಡೋ ಬದಲು ನಮ್ಮ ಭಾವನೆಗಳ ಜೊತೆ ಕೆಲಸ ಮಾಡುತ್ತೆ. ಅಂದ್ರೆ ನಮ್ಮಲ್ಲಿ ಕರುಣೆಯನ್ನ ಉದ್ದೇಶಪೂರ್ವಕವಾಗಿ ಬೆಳೆಸೋದು. ಇದನ್ನ ಮೆತ್ತ ಅಥವಾ ಪ್ರೀತಿಯ ದಯ್ಯ ಧ್ಯಾನ ಅಂತ ಕರೀತಾರೆ. ಇದು ನಮ್ಮಲ್ಲಿ ಒಳ್ಳೆತನ, ಸದ್ಭಾವನೆಯನ್ನ ಜಾಗೃತಗೊಳಿಸೋಕೆ ಕೆಲವು ನಿರ್ದಿಷ್ಟ ವಾಕ್ಯಗಳನ್ನ ಬಳಸ್ಕೊಳ್ಳುತ್ತೆ. ಇದರಲ್ಲಿರೋ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಈ ಅಭ್ಯಾಸ ಶುರುವಾಗೋದೇ ನಮ್ಮಿಂದ. ಈ ಎಲ್ಲ ಶುಭ ಹಾರೈಕೆಗಳನ್ನ ಮೊದಲು ನಮ್ಗೆ ನಾವು ಮಾಡ್ಕೊಳ್ಳೋದ್ರಿಂದ. ನಮ್ಮ ಬಗ್ಗೆ ನಮ್ಗೆ ಕರುಣೆ ಮೂಡಿದ ಮೇಲೆ ನಿಧಾನವಾಗಿ ನಮ್ಮ ಗಮನ ನಮ್ಮ ಪ್ರೀತಿಪಾತ್ರರ ಕಡೆಗೆ, ಸ್ನೇಹಿತರ ಕಡೆಗೆ ಅಥವಾ ನಮಗೆ ಸಹಾಯ ಮಾಡಿದವರ ಕಡೆಗೆ ಹರಿಯುತ್ತೆ. ಅವರಿಗೂ ಅದೇ ಶುಭ ಹಾರೈಕೆಗಳನ್ನು ಕಳಿಸ್ತೀವಿ. ಅಲ್ಲಿಂದ ನಮ್ಮ ಕರುಣೆಯ ವಲಯ ಇನ್ನೂ ದೊಡ್ಡದಾಗುತ್ತೆ. ನಮಗೆ ಪರಿಚಯ ಇಲ್ಲದವರು,
ನಮಗೆ ಕಷ್ಟ ಕೊಟ್ಟವರು ಮತ್ತು ಕೊನೆಯಗೆ ಈ ಜಗತ್ತಿನ ಎಲ್ಲಾ ಜೀವಿಗಳಿಗೂ ಈ ಸದ್ಭಾವನೆಯನ್ನ ಹಂಚ್ತೇವೆ. ಹಾಗಾದ್ರೆ ಇಷ್ಟೆಲ್ಲ ಕೇಳಿದ್ಮೇಲೆ ನಮಗೇನ್ ಗೊತ್ತಾಗತ್ತೆ? ಧ್ಯಾನ ಅಂದ್ರೆ ಒಂದೇ ಒಂದು ದಾರಿ ಅಲ್ಲ, ಇದೊಂದು ಟೂಲ್ ಕಿಟ್ ಇದ್ದ ಹಾಗೆ. ನಮ್ಮ ಮನಸ್ಸಿನ ಜೊತೆ ಕೆಲಸ ಮಾಡೋಕೆ ಇದರಲ್ಲಿ ಬೇರೆ ಬೇರೆ ಥರದ ಸಾಧನಗಳಿವೆ. ನೋಡಿ, ಈ ಟೇಬಲ್ ಒಂದು ಕ್ವಿಕ್ ಸಮರಿ ಕೊಡುತ್ತೆ. ನಮ್ಮ ಗಮನವನ್ನ ಒಂದು ಕಡೆ ನಿಲ್ಲಿಸ್ಬೇಕಾ? ಹಾಗಿದ್ರೆ ಮೈಂಡ್ಫುಲ್ನೆಸ್ ಅಥವಾ ಮಂತ್ರಧ್ಯಾನ ಟ್ರೈ ಮಾಡ್ಬೋದು. ನಮ್ಮ ಆಲೋಚನೆಗಳ ಸ್ವರೂಪವನ್ನೇ ಅರ್ಥ ಮಾಡ್ಕೊಳ್ಬೇಕಾ? ಆಗ ವಿಪಸ್ಸನಾ ಅಥವಾ ಜಾಜೆನ್ ದಾರಿ ತೋರಿಸ್ಬೋದು. ನಾವು ಇನ್ನಷ್ಟು ಕರುಣೆ, ಪ್ರೀತಿಯನ್ನ ಬೆಳೆಸ್ಕೊಳ್ಬೇಕಾ? ಆಗ ಮೆತ್ತಾಧ್ಯಾನ ಒಂದು ಅದ್ಭುತವಾದ ಅಭ್ಯಾಸ. ಸೊ ನಮ್ಮ ಉದ್ದೇಶ ಏನು ಅನ್ನೋದ್ರ ಮೇಲೆ ನಮ್ಮ ದಾರಿ ನಿಂತಿರುತ್ತೆ. ಧ್ಯಾನದ ಬಗ್ಗೆ ಇರೋ ಒಂದು ದೊಡ್ಡ ತಪ್ಪು ತಿಳುವಳಿಕೆ ಅಂದ್ರೆ ಅದರ ಗುರಿ ಮನಸ್ಸನ್ನ ಸಂಪೂರ್ಣವಾಗಿ ಖಾಲಿ ಮಾಡೋದು ಅಂತ. ಆದರೆ ನಾವು ನೋಡಿದ ಹಾಗೆ ಹೆಚ್ಚಿನ ಸಂಪ್ರದಾಯಗಳು ಹೇಳೋದಿದನ್ನೆಲ್ಲ. ಆಲೋಚನೆಗಳಿಂದ ಓಡಿ ಹೋಗೋದು ಮುಖ್ಯ ಅಲ್ಲ, ಅವುಗಳ ಜೊತೆಗಿನ ನಮ್ಮ ಸಂಬಂಧವನ್ನ ಬದಲಾಯಿಸ್ಕೊಳ್ಳೋದೇ ನಿಜವಾದ ಗುರಿ. ಹಾಗಾದ್ರೆ ಕೊನೆಯದಾಗಿ ಒಂದು ಯೋಚನೆ. ಒಂದು ವೇಳೆ ನಿಜವಾದ ಪ್ರಯಾಣ ಅನ್ನೋದು ಮನಸ್ಸನ್ನ ಮೌನವಾಗಿಸೋದರ ಬಗ್ಗೆ ಅಲ್ಲ, ಬದಲಿಗೆ ಆ ಮನಸ್ಸು ಏನ್ ಹೇಳ್ತಿದೆ ಅಂತ ಇನ್ನಷ್ಟು ಅರಿವು ಮತ್ತು ದಯೆಯಿಂದ ಕೇಳಿಸ್ಕೊಳ್ಳೋದರ ಬಗ್ಗೆ ಆಗಿದ್ರೆ ಹೇಗಿರುತ್ತೆ? ಯೋಚಿಸಿ ನೋಡಿ.